ಆಗಿರುವಂತಹ ನಟ ರಕ್ಷಕ್ ಬುಲೆಟ್ ಅವರಿದ್ದಾರೆ. ಬನ್ನಿ ಅವರನ್ನ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡೋಣ. ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ಏನಣ್ಣ ಸಮಾಚಾರ? ಬಿಗ್ ಬಾಸ್ ಇಂದ ಬಂದ್ಮೇಲೆ ರಕ್ಷಕ್ ಬುಲೆಟ್ ಅವರು ಹೇಗಿದೆ, ಜೀವನ ಹೇಗಿದೆ ಅನ್ನುವಂಥದ್ದು ಫಸ್ಟ್ ಕ್ವಶನ್. ಇನ್ನು ಸಾಕಷ್ಟು ಜನರಿಗೆ ರಕ್ಷಕ್ ಬುಲೆಟ್ ಅವರು ಯಾರು ಅನ್ನುವಂಥದ್ದು, ಅಂದ್ರೆ ಯಾರೇ ಅವನು, ನಿಮ್ಗೆ ಏನಾಗ್ಬೇಕು? ದೇವರಾಗ್ಬೇಕಯ್ಯ. ಅರ್ಥ ಆಯ್ತು ಅನ್ಸುತ್ತೆ. ಇನ್ನು ರಕ್ಷಕ್ ಬುಲೆಟ್ ಅವರು ಚಿತ್ರರಂಗದಲ್ಲಿ ಎಷ್ಟರ ಮಟ್ಟಿಗೆ ಬೆಳೆದಿದ್ದಾರೆ ಅನ್ನುವಂಥದ್ದು? 0%. ಕ್ಲಾಪ್ಸ್ ಹೊಡಿರಿ, ಸುಮ್ಮನೆ ಕೂತಿರಲ್ಲ. ಓಕೆ, ಡಿ ಬಾಸ್ ಅವರ ಅಭಿಮಾನಿಗಳು ಸಂಖ್ಯೆ ಕಮ್ಮಿ ಆಗಬಹುದಾ ನೆಕ್ಸ್ಟ್? ಇಲ್ಲ, ಚಾನ್ಸೇ ಇಲ್ಲ. ದಿನಗಳೆಲ್ಲ ಇನ್ನ ಹೆಚ್ಚಾಗುತ್ತೆ ಅಂತ ಹೇಳ್ತೀರಾ? ಯಾಕಂತಂದ್ರೆ ಸಾಕಷ್ಟು ಜನ ಗಾಡಿಗಳಿಗೆ ಹಾಕಿರೋ ಸ್ಟಿಕ್ಕರ್ಗಳು ಅಲ್ಲೆಲ್ಲ ಇದು ಎರೇಸ್ ಮಾಡ್ತಿದ್ದಾರೆ. ಡಿ ಬಾಸ್ ಒಂದು ಪದ ಇಟ್ಬಿಟ್ಟು ಡಿ ಅಳಿಸಿದ್ದಾರೆ ಅಂತ ಕೈದಿ ನಂಬರ್ 6106 ಹಾಕೊಂತೀರಾ? ಅದನ್ನ ಕೇಳಿದ ಪ್ರಶ್ನೆ ನೀವುಗಳು ಮಾಧ್ಯಮ ಮಿತ್ರರು ನಿಮ್ಮ ಮೀಡಿಯಾ ಕೂತ್ಕೊಂಡು ಬರೀ ಮೈನಸ್ ಹುಡುಗಕ್ಕೆ ಹೋದ್ರೆ ಬರೀ ಮೈನಸ್ ಆಗುತ್ತೆ. ಏನ್ ಅಧ್ಯಕ್ಷರೇ, ಲಾಯರ್ ಹಿಂಗ್ ವಾದ ಮಾಡ್ತಾವನೆ? ಉಪಾಧ್ಯಕ್ಷರೇ, ಇವನ್ ಲಾಯರ್ ಆಗ್ಬೇಕು ಅಂತ ದೇವರೇ ಡಿಸೈಡ್ ಮಾಡಿ ಒಂದು ಕೋಟ್ ಕರಿ ಕಲರ್ನ ಎಕ್ಸ್ಟ್ರಾ ಹೊಡೆದ್ ಕಳ್ಸವ್ನೆ. ಬಿದ್ದಿರೋ ಮನುಷ್ಯನ ಸಪೋರ್ಟ್ ಮಾಡಿ ಸ್ವಲ್ಪ ಮೇಲೆ ಎದುರ್ಸಕ್ ನೋಡಿ. ಬಿದ್ದಿರೋನ ಇನ್ನ ತುಳಿತಾ ಇದೀರಾ ನೀವು, ಬಾದಾಡಕ್ ಹಾಕೊಂಡು ತುಳಿದ್ಬಿಟ್ಟು ಮಾಡಿ ಸಮಾಧಿ ಕಟ್ತಾ ಇದೀರಾ ನೀವು. ಅದಕ್ಕೆ ನನಗೇನ್ ಹೇಳಿ, ಏನ್ ಉತ್ತರ ಕೊಡ್ಬೇಕು ಅದಕ್ಕೆ ನಿಮ್ ಪ್ರಕಾರದಲ್ಲಿ? ನಾನು ಆ ಕೈದಿ ನಂಬರ್ 6106 ಮುಂದಕ್ಕೆ ರಿಜಿಸ್ಟ್ರೇಷನ್ ಆಗ್ಬೋದು, ಸಿನಿಮಾ ಕೂಡ ಮಾಡ್ಬೋದು. ಯಾರು ಹೇಳಿದ್ರು ನಿಮ್ಗೆ? ಅವನು ಹೇಳ್ತಾನೆ. ಅದನ್ನ ನೀವೆಲ್ಲ ಕಣ್ಣಾರೆ ನೋಡ್ತೀರಾ. ಅದಾದಾಗ ನಾವು ಖುಷಿ ಪಡ್ತೀವಿ. ಕೆಲ್ಸಿದ್ರೆ ಕೈನಾರೆ ಆತಿಲೋಕ ಬದಿರ ಬೆಂಟೆಯ ಹೋಗ ಮುಖ ತೀಕ ಮುಚ್ಕೊಂಡು ದೊಡ್ಡದೇ ಆಗಿರೋದು. ಓಕೆ, ಸೌಜನ್ಯ ಕೇಸ್ ಅವರು ಆಯ್ತು, ನೇಹ ಹಿರೇಮಠ್ ಕೇಸ್ ಆಯ್ತು. ಹೊಡಿರಿ ಅವ್ನ 15 ದಿನ ಟಿವಿಲಿ ಹಾಕೊಂಡು. ಇದೊಂದೇ ಕಡ್ಲ ಈ ಕಾಗದಕ್ಕೆ ಒಳ್ಳೆ ವಿಷಯ ಅಂತ ನೀನ್ ಹೇಳಿದ್ದು. ನಿಮ್ಮ ಫ್ಯಾನ್ಸ್ಗೆ ಹಾಗೂ ಡಿ ಬಾಸ್ ಅವರ ಫ್ಯಾನ್ಸ್ಗೆ ನಮ್ಮ ಸಂಜೀವನಿ ಪರವಾಗಿ ನನ್ನ ಫ್ಯಾನ್ಸ್ ಎಲ್ಲ ಏನಿಲ್ಲ ಮೇಡಮ್. ಪ್ರೀತಿಸುವಂತ ಒಂದಷ್ಟು ಮನ್ಸುಗಳಿಗೆ ಇಲ್ಲಿ ಗಂಟ ಬೆಳೆಸ್ಕೊಂಡ್ ಬಂದಿರಾ, ಇದೇ ರೀತಿ ಬೆಳೆಸ್ಕೊಂಡು ಹೋಗಿ ಒಳ್ಳೆ. ನಿನ್ ಮುಂದೆ ಹೆಂಗಾಗ್ತೀಯ ಗೊತ್ತೇನೋ, ನನ್ಗನ್ಸಿದಂಗೆ ರೀಲ್ ಇಲ್ದೆ ಸಿನಿಮಾ ತೋರಿಸ್ತೀಯ ಕಣ ನೀನು. ಇಷ್ಟ ಹೇಳಕ್ ಇಷ್ಟಪಡ್ತೀನಿ. ಓಕೆ ಫ್ರೆಂಡ್, ಬಾಯ್.